ಅಕ್ಕಿನೇ ಬಳಸ್ದಲೇ ನಾವು ಸಾಫ್ಟ್ ಆಗಿರುವಂತಹ ಮಲ್ಲಿಗೆ ಇಡ್ಲಿನ ಯಾವ ರೀತಿ ಮಾಡೋದು ಅಂತ ನಾನು ಹೇಳ್ಕೊಡ್ತೀನಿ. ಇದಂತೂ ಸಿಂಪಲ್ ಆಗಿರುತ್ತೆ. ಅಕ್ಕಿಯ ಅವಶ್ಯಕತೆಯೇ ಇರೋದಿಲ್ಲ. ಇದಕ್ಕೆ ರವೆ ಹಾಕ್ಕೊಂಡು ನಾವು ಇಡ್ಲಿನ ಮಾಡ್ಕೊತೀವಿ. ಅದರಲ್ಲೂ ಈ ಥರ ಇಡ್ಲಿ ತಟ್ಟೆನಲ್ಲಿ ಅರ್ಧ ಹಾಕ್ಬಿಟ್ಟು ಅದು ಉಬ್ಬಿದಾಗ ಫುಲ್ ಆಗುತ್ತೆ ನೋಡಿ, ಅದನ್ನು ತಿನ್ನೋದಕ್ಕೆ ಸಕ್ಕ ಟೇಸ್ಟಿಯಾಗಿರುತ್ತೆ. ಇದನ್ನು ಮಾಡೋದಕ್ಕೆ ಮೊದಲಿಗೆ 1 ಲೋಟ ಆಗುವಷ್ಟು ಉದ್ದಿನ ಬೇಳೆನ ನೆನೆಸ್ಬಿಟ್ಟು ಚೆನ್ನಾಗಿ ತೊಳೆದು ಮತ್ತು ನೆನೆಸ್ಕೊಬೇಕು. ಅದಾದಮೇಲೆ 1-2 ಗಂಟೆನಾದರೂ ಅದು ನೆನಿಬೇಕು. ಉದ್ದಿನಕಾಳು ಬೇಗನೆ ನೆನ್ಕೊಳ್ಳುತ್ತೆ. 2 ಗಂಟೆ ಇಟ್ಟರೆ ಸಾಕಾಗುತ್ತೆ. ಅದಾದಮೇಲೆ ಇದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಬಿಟ್ಟು ರುಬ್ಬಿಟ್ಟು ಒಂದು ಪಾತ್ರೆಯಲ್ಲಿ ಹಾಕ್ಕೊಂಡು ಮಿಕ್ಸಿ ತೊಳೆದಿದ್ದ ನೀರನ್ನು ಅದಕ್ಕೇ ಸೇರಿಸ್ಕೊಬೇಕು. ಅದಾದಮೇಲೆ ನಾವು ಆವಾಗಲೇ ಉದ್ದೇನು ಹಾಕ್ಕೊಂಡಿದ್ದೀವಿ ಅದೇ ಲೋಟದ ಅಳತೆಯಲ್ಲಿ 1 ಲೋಟ ಆಗುವಷ್ಟು ನಾವು ಉಪ್ಪಿಟ್ಟು ರವೆನ ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿದಾಗ ಅದು ದಪ್ಪಗೆ ಇರುತ್ತೆ. ಅದಾದಮೇಲೆ 1 ಲೋಟ ಮತ್ತೆ ನೀರನ್ನ ಇದಕ್ಕೆ ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಇವಾಗ ಅನಿಸುತ್ತೆ ನೀರು ಜಾಸ್ತಿ ಆಯಿತು ಅಂತ, ಆದರೆ ರವೆನೂ ಅದರಲ್ಲೇ ನೆನೆಬಿಟ್ಟು ಅದು ಮತ್ತೆ ದಪ್ಪ ಆಗುತ್ತೆ. ಇಡ್ಲಿ ಹಿಟ್ಟು ಯಾವ ರೀತಿ ಬರುತ್ತೆ ಆ ಹಿಟ್ಟಿನ ತೆಳು ಹದದಲ್ಲೇ ಇರುತ್ತೆ ಇದು. ಮತ್ತು ಮೇಲ್ಗಡೆ ಚೆನ್ನಾಗಿ ಅದನ್ನು ಕಲಿಸ್ಬಿಟ್ಟು ಮತ್ತು ಮೇಲ್ಗಡೆ ಒಂದು ಸ್ವಲ್ಪ ಉಪ್ಪನ್ನ ಹಾಕ್ಬಿಟ್ಟು, ಕಲ್ಲುಪ್ಪು ಹಾಕಿದರೆ ಚೆನ್ನಾಗಿರುತ್ತೆ. ಉಪ್ಪನ್ನ ಹಾಕ್ಬಿಟ್ಟು ಮುಚ್ಚಿಬಿಟ್ಟು ಫರ್ಮೆಂಟೇಷನ್ ಆಗೋದಕ್ಕೆ ಒಂದು 6 ಗಂಟೆನಾದರೂ ಎತ್ತಿಡಬೇಕು. 6 ಗಂಟೆ ಎತ್ತಿಟ್ಟ ಮೇಲೆ ಫರ್ಮೆಂಟೇಷನ್ ಚೆನ್ನಾಗಿರುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಉಪ್ಪು ಬೇಕು ಅನಿಸಿದ್ರೆ ಹಾಕ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ನಾವು ಇಡ್ಲಿ ತಟ್ಟೆಗೆ ಒಂದು ಸ್ವಲ್ಪ ಎಣ್ಣೆ ಸವರ್ಬಿಟ್ಟು ಅರ್ಧ ಭಾಗದಷ್ಟು ಮಾತ್ರ ನಾವು ಹಿಟ್ಟನ್ನ ಹಾಕ್ಬಿಟ್ಟು ಒಂದು 15 ಮಿನಿಟ್ಸ್ ಹಾಗೇ ಸ್ಟೀಮ್ ಮಾಡಿಬಿಟ್ರೆ ಆಯಿತು. ಉಬ್ಬಿದಾಗ ಅದು ಫುಲ್ ಇಡ್ಲಿ ಆಗಿರುತ್ತೆ. ತಟ್ಟೆ ಫುಲ್ ಇಡ್ಲಿ ಆಗಿರುತ್ತೆ. ಇದಂತೂ ಚಟ್ನಿ ಜೊತೆಗೆ ಸಾಂಬಾರು ಜೊತೆ ತಿನ್ನೋದಕ್ಕೆ ಸಕ್ಕ ಟೇಸ್ಟಿಯಾಗಿರುತ್ತೆ. ಮನೆಯಲ್ಲಿ ಎಲ್ಲರೂ ರಜದಲ್ಲಿದ್ದಾಗ ಈ ಥರ ಇಡ್ಲಿ ರೆಸಿಪಿನ ಟ್ರೈ ಮಾಡ್ತೀವಿ ಅಂದರೆ ದಿನ ತಿಂದು ಖಾಲಿ ಆಗಿರೋದೇ ಗೊತ್ತಾಗಲ್ಲ. ಅಷ್ಟು ಚೆನ್ನಾಗಿರುತ್ತೆ. ಸಾಫ್ಟಾಗಿರುತ್ತೆ. ಯಾವ ಹೋಟ್ಲಿಗೂ ಹೋಗೋ ಅವಶ್ಯಕತೆ ಇರೋದಿಲ್ಲ. ಮನೆಯಲ್ಲೇ ನಾವು ಮಾಡಿಕೊಂಡ್ರೆ ಹೆಲ್ದಿನೂ ಆಗಿರುತ್ತೆ. ಯಾವುದೇ ಸೋಡಾ ಪುಡಿ ಏನೂ ಇಲ್ಲ, ಏನೂ ಇಲ್ಲ. ಹಾಗೇ ಚೆನ್ನಾಗಿ ಫರ್ಮೆಂಟೇಷನ್ ಆಗಿ ಸಾಫ್ಟಾಗಿ ಆಗಿರುತ್ತೆ.